ವಿಷ್ಣುವಿನ ನಾಭಿಯಿಂದ ಹುಟ್ಟಿದ ಕಮಲದ ದಂಟಿನಲ್ಲಿ 14 ಲೋಕಗಳು ಅಸ್ತಿತ್ವದಲ್ಲಿರ್ತವೆ ಅಂತ ಹೇಳಲಾಗತ್ತೆ. ಸಪ್ತಲೋಕಗಳು. ಬ್ರಹ್ಮಲೋಕ, ಸೃಷ್ಟಿ ಆರಂಭವಾಗುವ ಬ್ರಹ್ಮನ ಅತ್ಯುನ್ನತ ಲೋಕ. ತಪೋಲೋಕ, ಋಷಿಗಳು ಸಾವಿರಾರು ವರ್ಷಗಳ ಕಾಲ ಕಠಿಣ ತಪಸ್ಸು ಮಾಡುವ ಸ್ಥಳ. ಜನಲೋಕ, ಸನತ್ ಕುಮಾರರಂತ ಜ್ಞಾನ ಪಡೆದ ಆತ್ಮಗಳು ವಾಸಿಸುವ ಲೋಕ. ಮಹರ್ಲೋಕ, ಋಷಿ ಭೃಗುವಿನಂತ ಜ್ಞಾನಿ ಮುನಿಗಳು ವಾಸಿಸುವ ತಾಣ. ಸ್ವರ್ಗ, ಇಂದ್ರ, ಅಪ್ಸರೆಯರು ಮತ್ತು ದೇವತೆಗಳ ವಾಸಸ್ಥಾನ. ಭುವರ್ಲೋಕ, ಭೂಮಿ ಮತ್ತು ಮೇಲಿನ ಲೋಕಗಳ ಮಧ್ಯ ಇರುವ ಅಂತರಿಕ್ಷ ಪಿತೃಲೋಕ. ಭೂಲೋಕ, ಮನುಷ್ಯರು ವಾಸಿಸುವ ಮತ್ತು ಕರ್ಮವನ್ನ ಮಾಡುವ ಭೂಮಿ. ಸಪ್ತ ಪಾತಾಳಗಳು. ಅತಳ, ಅಸುರರ ಸಾಮ್ರಾಜ್ಯ. ವಿತಳ, ಶಿವನ ಉಗ್ರ ರೂಪಗಳಿಗೆ ಸಂಬಂಧಿಸಿದ ಸ್ಥಳ. ಸುತಳ, ಬಲಿ ಚಕ್ರವರ್ತಿಯ ರಾಜ್ಯ. ತಳಾತಳ, ಶಕ್ತಿಶಾಲಿ ಅಸುರರು ಮತ್ತು ವಾಸ್ತುಶಿಲ್ಪಿ ಮಯನ ಆಳ್ವಿಕೆಯ ಪ್ರದೇಶ. ಮಹಾತಳ, ನಾಗಗಳ ವಾಸಸ್ಥಾನ. ರಸಾತಳ, ದೈತ್ಯ ಮತ್ತು ದಾನವರು ಇರುವಂತ ಲೋಕ. ಪಾತಾಳ ಲೋಕ, ತುಂಬಾ ಸುಂದರವಾದ ಮತ್ತು ಮುತ್ತು ರತ್ನ ವಜ್ರ ವೈಢೂರ್ಯಗಳಿಂದ ತುಂಬಿರುವ ಜಾಗ. ನಾಗರಾಜ ವಾಸುಕಿ ಈ ಲೋಕದ ಅಧಿಪತಿ. ಇವುಗಳ ಕೆಳಗೆ ಅಸಂಖ್ಯಾತ ನರಕಗಳಿವೆ ಅಂತ ಹೇಳಲಾಗತ್ತೆ.